ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ಪಲಾವ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ನೋಡಿ 1.5 ಗ್ಲಾಸಿನಷ್ಟು ಜೀರಾ ರೈಸನ್ನು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಈ ರೀತಿ ಪಲಾವನ್ನು ಮಾಡ್ಬೋದು. ಇದನ್ನೊಂದು 2 ಸಲ ಚೆನ್ನಾಗಿ ತೊಳೆಯುವ. ಆಮೇಲೆ ನೋಡಿ ಇಲ್ಲಿ ನಾನು ಪಲಾವಿನ ಮಸಾಲೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಕಟ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಆಮೇಲೆ 1 ಕಾಯಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ 1 ತುಂಡು ಶುಂಠಿ, ಆಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಇನ್ನಿದನ್ನು ನೈಸಾಗಿ ಗ್ರೈಂಡ್ ಮಾಡುವ. ಆಮೇಲೆ ನಾನಿಲ್ಲಿ ಪಲಾವಿಗೆ 1 ಈರುಳ್ಳಿ, 1 ತುಂಡು ಕ್ಯಾರೆಟು, ಸ್ವಲ್ಪ ಬೀನ್ಸ್ ಮತ್ತು 1 ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ಕುಕ್ಕರಿಗೆ ನಾನು ಸ್ವಲ್ಪ ಆಯಿಲನ್ನು ಕೂಡ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ನಾನು ತುಪ್ಪವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ತುಪ್ಪ ಮತ್ತು ಆಯಿಲ್ ಬಿಸಿ ಆಗುವಾಗ ಇದಕ್ಕೆ ನಾನು 4 ಲವಂಗ, ಆಮೇಲೆ 1 ಏಲಕ್ಕಿ, 1 ತುಂಡು ಚಕ್ಕೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ನೋಡಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ನೋಡಿ, ತುಂಬ ಈಸಿಯಾಗಿ ಉಂಟು ಈ ಪಲಾವ್ ಮಾಡಲಿಕ್ಕೆ. ಜಾಸ್ತಿ ಏನೂ ಇಲ್ಲ, ಮನೆಯಲ್ಲೇ ಇರುವ ಐಟಮಿನಿಂದ ನಾವೀಗ ಸಿಂಪಲಾಗಿ ಪಲಾವ್ ಮಾಡ್ತಾ ಇರೋದು. ನೋಡಿ, ಈಗ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಸಾಫ್ಟಾಗಿ ಬಂದಿದೆ. ಈಗ ಉಳಿದ ತರಕಾರಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಡಿಮೆ ತರಕಾರಿ ಹಾಕಿದ್ದೇನೆ, ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು. ನೀವು ಬಟಾಣಿ ಕೂಡ ಇದಕ್ಕೆ ಹಾಕ್ಬೋದು. ನಾನಿಲ್ಲಿ ಈಗ ಏನೂ ಹಾಕಲಿಲ್ಲ, ಖಾಲಿ ಬೀನ್ಸ್, ಕ್ಯಾರೆಟ್, ಟೊಮೆಟೊ ಅಷ್ಟೇ ಹಾಕಿರೋದು. ಈಗ ಇದು ಕೂಡ ಸ್ವಲ್ಪ ಬಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ. ಸ್ವಲ್ಪ ಹೊತ್ತು ಇದನ್ನು ಬಾಡಿಸಿದರೆ ಸಾಕು. ನೋಡಿ, ಈಗ ಸ್ವಲ್ಪ ಹೊತ್ತಿದು ಬಾಡಿದೆ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲೆಯನ್ನೀಗ ಸೇರಿಸ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಈಗ ಸೇರಿಸಿದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಕು. ನೋಡಿ, ಈಗ ಇಲ್ಲಿ ನಾನು 1.5 ಗ್ಲಾಸು ರೈಸಿಗೆ 2.5 ಗ್ಲಾಸಿನಷ್ಟು ನಾನು ನೀರನ್ನು ಹಾಕ್ತಾ ಇದ್ದೇನೆ. 1.5 ಗ್ಲಾಸ್ ರೈಸಿಗೆ 3 ಲೋಟ ಹಾಕಬೇಕು. ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಮಸಾಲೆ ಸ್ವಲ್ಪ ನೀರಿತ್ತು, ಆದ ಕಾರಣ ನಾನಿಲ್ಲಿ 2.5 ಲೋಟದಷ್ಟು ಇಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ. ಕರೆಕ್ಟಾಗಿ ಬರ್ತದೆ ಆಗ. ಈಗ ನೋಡಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನೆಲ್ಲ ಹಾಕ್ತೀನಿ. ಈಗ ನೋಡಿ, ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತೇಳಿ ನೋಡಿ ಆದಮೇಲೆ ಕ್ಲೀನ್ ಮಾಡಿಟ್ಟಂತಹ ರೈಸ್ ಉಂಟಲ್ಲ, ರೈಸನ್ನು ಇದಕ್ಕೆ ಸೇರಿಸಿದರೆ ಆಯಿತು. ಇನ್ನು ರೈಸನ್ನು ಸೇರಿಸ್ತೀನಿ. ನೋಡಿ, ನಾನು ರೈಸನ್ನು ಸೋಸ್ಲಿಕ್ಕೆ ಇಟ್ಟಿದ್ದೆ ತೊಳೆದಾದ್ಮೇಲೆ. ಈಗ ಇದನ್ನು ಸೇರಿಸಿದ್ದೇನೆ. ಒಮ್ಮೆ ಈ ರೀತಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ. ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ ಈ ರೀತಿ ಪಲಾವ್ ಮಾಡಿದರೆ. ಜಾಸ್ತಿ ಕಷ್ಟ ಏನಿಲ್ಲ, ತುಂಬ ಈಸಿ ಉಂಟು. ನೋಡಿ, ಮಿಕ್ಸ್ ಮಾಡಿದ ನಂತರ ಈಗ ಮುಚ್ಚಳವನ್ನು ಮುಚ್ಚುವ. 2 ಸೀಟಿ ಆದರೆ ಸಾಕು, ಜಾಸ್ತಿ ಸೀಟಿ ಬೇಡ, ಬೇಗ ಬೇಯ್ತದೆ ಇದು. ನೋಡಿ, ಇನ್ನೊಂದು 2 ಸೀಟಿ ಆದಮೇಲೆ ನೋಡುವ ಇದನ್ನು. ನೋಡಿ, ಈಗ 2 ಸೀಟೆಲ್ಲ ಆಗಿ ಇದರ ಆವಿಯೆಲ್ಲ ಹೋಗಿ ತಣ್ಣಗಾಗಿದೆ ಕುಕ್ಕರ್. ಈಗ ಇದರ ಮುಚ್ಚಳವನ್ನು ತೆಗೆದು ನೋಡುವ. ನೋಡಿ, ಪಲಾವ್ ಅಂತೂ ಸೂಪರಾಗಿ ರೆಡಿಯಾಗಿ ಬಂದಿದೆ. ನೋಡುವಾಗ ಗೊತ್ತಾಗ್ಬೋದಲ್ಲ ನಿಮಗೆ, ಎಲ್ಲ ಕರೆಕ್ಟಾಗಿ ಬೆಂದಿದೆ. ತರಕಾರಿಯು ಕೂಡ, ರೈಸ್ ಕೂಡ ಒಳ್ಳೆ ರೀತಿಯಲ್ಲಿ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡುವ. ನೋಡಿ, ಮನೆಯಲ್ಲೇ ನಾವು ಸಿಂಪಲಾಗಿ ಪಲಾವು ಯಾವ ರೀತಿ ಮಾಡೋದಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ.
ತುಂಬ ಟೇಸ್ಟಿಯಾಗಿ ಬರ್ತದೆ. ಜಾಸ್ತಿ ಏನು ಐಟಮ್ ಏನು ಇದಕ್ಕೆ ಹಾಕಲಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಥರ. ಸೂಪರಾಗಿ ಬರ್ತದೆ. ಖಂಡಿತವಾಗಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಬಾಯ್.